ವಿಶ್ವದ ಕನ್ನಡಿಗರಿಗೆ ನಮಸ್ಕಾರ. ನಾನು ಸ್ಮಿತಾ ನಾಯ್ಕ್. ನಿಮ್ಮ ನಗರದ ಸುದ್ದಿಗಳನ್ನು ನಮ್ಮ ಭಾಷೆಯಲ್ಲಿ ತರುವ ನಮ್ಮ ಟೊರೊಂಟೊ ನ್ಯೂಸ್ ಚಾನೆಲ್ಗೆ ಸುಸ್ವಾಗತ. ಪುರಂದರ ಆರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ಟೊರೊಂಟೊ ರವರು 25ನೇ ವರ್ಷದ ಪುರಂದರ ಆರಾಧನೆಯನ್ನು ಯಶಸ್ವಿಯಾಗಿ ಆಯೋಜಿಸಿದರು. ಮೇ 18 ಹಾಗೂ 19ರಂದು ಈ ಕಾರ್ಯಕ್ರಮ ಇಟೋಬಿಕೋದ SVBFನಲ್ಲಿ ನಡೆದಿದ್ದು, ದಾಸವಾಣಿ ಗಾಯನ ಸ್ಪರ್ಧೆಯಲ್ಲಿ ಎಲ್ಲ ವಯೋಮಾನದವರು ಬಲು ಉತ್ಸಾಹದಿಂದ ಭಾಗವಹಿಸಿದರು. GTA ಪ್ರದೇಶದ ಹೆಸರಾಂತ ಸಂಗೀತ ಹಾಗೂ ನೃತ್ಯ ಗುರುಗಳು ಪ್ರದರ್ಶಿಸಿ ನೆರೆದವರ ಕಣ್ಮನೆ ಸೆಳೆದರು. ಕ್ಯಾನರಾ ವರ್ಲ್ಡ್ ಫೌಂಡೇಶನ್ ಕ್ಯಾನರಾ ಈ ಸಂಸ್ಥೆಯ 20ನೇ ವಾರ್ಷಿಕೋತ್ಸವದ ಆಚರಣೆಯು ಮೇ 11ರಂದು ಮಿಡೋವೆಲ್ ಥಿಯೇಟರ್ ಮಿಸ್ಸಿಸಾಗಾದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಸಭಾ ಕಾರ್ಯಕ್ರಮದ ನಂತರ ಮೋರ್ವೆನ್ ಕ್ವಾಡ್ರಸ್ ಮತ್ತು ಐವನ್ ಸಿಕ್ವೇರಿಯಾ ಅವರ ನೇತೃತ್ವದಲ್ಲಿ ನಡೆದ ಸಂಗೀತ ಕಾರ್ಯಕ್ರಮ ನೆರೆದಿದ್ದ ಸಂಗೀತ ಪ್ರೇಮಿಗಳಿಗೆ ಮನರಂಜನೆ ನೀಡಿತು. ಫ್ಲಾವಿಯನ್ ಪಿಂಟೋ ಅವರ ಹಾಸ್ಯ ಪ್ರೇಕ್ಷಕರಿಗೆ ವಿಶೇಷ ರಂಜನೆ ನೀಡಿತು. ಮೇ 10 ಹಾಗೂ 11ರ ರಾತ್ರಿ ಆಂಟಾರಿಯೋ ಮತ್ತು ಅಮೆರಿಕದ ಕೆಲ ಪ್ರದೇಶಗಳಲ್ಲಿ ಅರೋರಾ ಬೋರಿಯಾಲಿಸ್ ಅಥವಾ ನಾರ್ದರ್ನ್ ಲೈಟ್ಸ್ ಗೋಚರಿಸಿತು. ಕಳೆದ 20 ವರ್ಷಗಳಲ್ಲೇ ಅತಿ ಶಕ್ತಿಶಾಲಿಯಾದ ಸೌರ ಮಾರುತದಿಂದ ಈ ವಿಸ್ಮಯ ಉಂಟಾಗಿ ನೋಡುಗರಿಗೆ ದೀಪಗಳ ನರ್ತನದಂತೆ ಭಾಸವಾಯಿತು. ಕಾಲಿಂಗ್ವುಡ್, ಮಸ್ಕೋಕಾ ಇನ್ನಿತರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡಿದ್ದು, ದಕ್ಷಿಣ ಆಂಟಾರಿಯೋದಲ್ಲಿ ಕಡಿಮೆ ಕಾಣಿಸಿತು. ಇಂಗ್ಲೆಂಡಿನ ಮಹಾರಾಣಿ ವಿಕ್ಟೋರಿಯಾ ಅವರ ಹುಟ್ಟುಹಬ್ಬದ ಅಂಗವಾಗಿ ಆಚರಿಸುವ ವಿಕ್ಟೋರಿಯಾ ಡೇ ಮೇ 20ರಂದು ಕೆನಡಾದೆಲ್ಲೆಡೆ ಸಂಭ್ರಮದಿಂದ ಆಚರಿಸಿದರು. ಇದರ ಸಲುವಾಗಿ ಕೆನಡಾದ ರಾಜಧಾನಿ ಓಟ್ವಾ ಸೇರಿದಂತೆ ನಯಾಗರಾ, ಟೊರೊಂಟೊ, ಮಿಲ್ಟನ್ ಹಾಗೂ ಇನ್ನಿತರ ಸ್ಥಳಗಳಲ್ಲಿ ಫೈರ್ವರ್ಕ್ಸ್ ಶೋ ನಡೆಯಿತು. ಇಮಿಗ್ರೇಷನ್ ವಿಚಾರಕ್ಕೆ ಬರುವುದಾದರೆ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಕಾಲೇಜು ಪ್ರೋಗ್ರಾಂನಲ್ಲಿ ವ್ಯಾಸಂಗ ಮುಗಿಸಿದ ವಿದ್ಯಾರ್ಥಿಗಳು PGWP ಪಡೆಯಲು ಅರ್ಹರಿರುವುದಿಲ್ಲ. ಇದು ಮೇ 15, 2024ರಿಂದ ಅನ್ವಯವಾಗಲಿದೆ. ಕೆನಡಾ ದೇಶ ಇತ್ತೀಚೆಗಷ್ಟೇ ಪ್ರಾವಿನ್ಷಿಯಲ್ ನಾಮಿನಿ ಪ್ರೋಗ್ರಾಂ ನಾನ್ ಎಕ್ಸ್‌ಪ್ರೆಸ್ ಎಂಟ್ರಿ ಅರ್ಜಿಗಳಿಗೆ ಆಂಗ್ಲ ಭಾಷೆ ಪರೀಕ್ಷೆ IELTS ಅನ್ನು ರದ್ದುಗೊಳಿಸಲಿದೆ. ಕೆನಡಾದ ಕೇಂದ್ರ ಸರ್ಕಾರ ತನ್ನ ಹೊಸ ಶಾಸನ ಅನ್ವಯ ಹೊರ ದೇಶದಲ್ಲಿ ಹುಟ್ಟಿದ ನಂತರ ಕೆನಡಾದ ನಾಗರಿಕರಾದ ಪೋಷಕರಿಗೆ ಹೊರ ದೇಶದಲ್ಲಿ ಮಗು ಜನಿಸಿದರೆ ಆ ಮಗುವಿಗೆ ಹುಟ್ಟಿನಿಂದ ನಾಗರಿಕತ್ವ ದೊರೆಯಲಿದೆ. ಕನ್ನಡ ಸಂಘ ಟೊರೊಂಟೊ ತಮ್ಮ ಚಿನ್ನದ ಯುಗಾದಿ ಹಬ್ಬವನ್ನು ಮೇ 4ರಂದು ಇಟೋಬಿಕೋದ ಮೈಕಲ್ ಪವರ್ ಹೈಸ್ಕೂಲ್ನಲ್ಲಿ ಆಚರಿಸಿತು. ಕನ್ನಡಿಗರಾದ ಕೆನಡಾದ ಸಂಸದ ಮಾನ್ಯ ಶ್ರೀ ಚಂದ್ರ ಆರ್ಯರವರು ಮುಖ್ಯ ಅತಿಥಿಯಾಗಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. KSTU 50 ವರ್ಷಗಳನ್ನು ಇದೇ ವರ್ಷ ಪೂರೈಸುತ್ತಿದ್ದು, ತನ್ನ ಸುವರ್ಣ ಮಹೋತ್ಸವವನ್ನು ಆಗಸ್ಟ್ನಲ್ಲಿ ಆಚರಿಸಲಿದೆ. ಮೊಟ್ಟ ಮೊದಲನೇ ಬಾರಿಗೆ ಕಿಚನರ್ ಹಾಗೂ ವಾಟರ್ಲೂ ಪ್ರದೇಶದಲ್ಲಿ ಭಾರತೀಯ ಆಹಾರ ಮೇಳ ನಡೆಯಲಿದೆ. ಜೂನ್ 8 ಮತ್ತು 9ರಂದು ನಡೆಯಲಿರುವ ಈ ಮೇಳದಲ್ಲಿ ಬಗೆ ಬಗೆಯ ಪ್ರಾದೇಶಿಕ ಆಹಾರ, ಕಲೆ, ಕರಕುಶಲ ಮಳಿಗೆಗಳು, ನೃತ್ಯ ಪ್ರದರ್ಶನಗಳು ಇರಲಿವೆ. ವಾಟರ್ಲೂ ಪಬ್ಲಿಕ್ ಸ್ಕ್ವೇರ್ನಲ್ಲಿ ಸಾಗುವ ಈ ಮೇಳ ಸಾರ್ವಜನಿಕರಿಗೆ ಉಚಿತವಾಗಿದೆ. ಆಂಟಾರಿಯೋದ ಜಾರ್ಜ್ ಟೌನ್ ನಗರದಲ್ಲಿ ಶ್ರೀ ಕೃಷ್ಣ ಬೃಂದಾವನ ಎಂಬ ಹೊಸ ದೇವಸ್ಥಾನ ಉದ್ಘಾಟನೆಯಾಗುತ್ತಿದ್ದು, ಆಗಸ್ಟ್ ತಿಂಗಳಲ್ಲಿ ಆರಂಭಗೊಳಿಸಲಿದೆ. ಇದು ಕೆನಡಾದ ಮೊದಲ ಹಾಗೂ ಏಕೈಕ ಶ್ರೀ ರಾಘವೇಂದ್ರ ಸ್ವಾಮಿ ದೇವಾಲಯವಾಗಿದೆ. ನಾನು ಸ್ಮಿತಾ ನಾಯ್ಕ್. ಉತ್ತರ ಅಮೆರಿಕಾದ ತಾಜಾ ಸುದ್ದಿಗಾಗಿ ನಮ್ಮ ಟೊರೊಂಟೊ ಚಾನೆಲ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.